ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಟೂ ಜನರೇಷನ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ ಫ್ರೆಂಡ್ಸ್, ಒಂದು ಹೆಲ್ದಿ ರೆಸಿಪಿ. ಈ ಮಳೆಗಾಲದಲ್ಲಿ ಮಾಡುವಂಥ ರೆಸಿಪಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ಸ್, ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಹೆಲ್ದಿ ರೆಸಿಪಿ, ಕೆಸುವಿನ ಸೊಪ್ಪಿನ ಸಾಂಬಾರು ಮಾಡ್ತಿದ್ದೇನೆ. ಇದು ಚಪಾತಿ ಹಾಗೆ ರೊಟ್ಟಿ, ರೈಸ್ ಎಲ್ಲದಕ್ಕೂ ತುಂಬ ಚೆನ್ನಾಗಿರ್ತದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ನಿಮಗೆ ಗೊತ್ತಾಗ್ತದೆ ಟೇಸ್ಟ್ ಹೇಗಿದೆ, ಹೇಗೆ ಬರ್ತದೆ ಅಂತ. ನೀವು ಒಮ್ಮೆ ಟ್ರೈ ಮಾಡಿ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ರೆಸಿಪಿ ಮಾಡುವ ವಿಧಾನವನ್ನು ಕೂಡ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ನಾನಿಲ್ಲಿ ಕೆಸು ತಗೊಂಡಿದ್ದೇನೆ ನೋಡಿ. ಈ ಥರ ಎಳೆ ಕೆಸು ಇದ್ದರೆ ಫ್ರೆಂಡ್ಸ್, ಇದು ಎಲೆಗೂಡ ಹಾಕ್ಕೊಳ್ಬೇಕಾಗ್ತದೆ. ಇದು ಎಳೆಯದಾಗಿರ್ತದೆ, ಅಂದರೆ ಮಧ್ಯೆ ಸುಳಿಯಲ್ಲಿ ಬರ್ತದೆ ನೋಡಿ, ಅದು ಮಾತ್ರ ಹಾಕ್ಕೊಳ್ಬೇಕು. ಎಲೆ ಹಾಕ್ಕೊಳ್ಬೋದು. ಆದರೆ ಇದು ಬಲ್ತದ್ದಾದರೆ ದಪ್ಪ ಈ ಥರ ಇರ್ತದೆ ಫ್ರೆಂಡ್ಸ್ ನೋಡಿ, ಈ ಥರ ಇರ್ತದೆ. ಇದು ಹಾಕ್ಕೊಳ್ಬಾರ್ದು, ಎಲೆ ಹಾಕ್ಕೊಳ್ಬಾರ್ದು. ಇದು ಖಾಲಿ ನಾನು ದಂಟು ಮಾತ್ರ ಹಾಕ್ಕೊಳ್ತೇನೆ, ಆಯಿತಾ? ಈ ಥರ ಇದ್ದರೆ ಮಾತ್ರ ಎಲೆನ ಹಾಕ್ಕೊಳ್ಳಿ, ಬಾಯಿ ತುರ್ಸಲ್ಲ. ಮಾತ್ರ ಬೆಳದ್ದು ಹಾಕ್ಕೊಂಡ್ರೆ ಸ್ವಲ್ಪ ಬಾಯಿ ಕೆರಿತದೆ ನೋಡಿ. ಈ ಥರ ಇರಬೇಕು. ಎಳೆ ಎಲೆ ಇದ್ದರೆ ಹಾಕ್ಕೊಳ್ಬೋದು, ಇದು ಹಾಕ್ಕೊಳ್ಳಿಕ್ಕಿಲ್ಲ, ಆಯಿತಾ? ಇದರದ್ದು ಖಾಲಿ ದಂಟು ಮಾತ್ರ ಹಾಕ್ಕೊಳ್ತೇನೆ. ಹಾಗೆ ನೋಡಿ ಫ್ರೆಂಡ್ಸ್, ನಾನು ಇಷ್ಟು ತಂದಿದ್ದೇನೆ ನೋಡಿ, ಇಷ್ಟು ತಂದಿದ್ದೇನೆ. ಇದು ಕಟ್ ಮಾಡಿ ಬೆಂದ ಮೇಲೆ ಉಂಟಲ್ಲ, ಬೇಯಿಸಿದ ಮೇಲೆ ತುಂಬ ಸಾಫ್ಟಾಗಿ ತುಂಬ ಕಡಿಮೆ ಕ್ವಾಂಟಿಟಿ ಆಗ್ತದೆ. ಈಗ ನೋಡಲಿಕ್ಕೆ ಇಷ್ಟಿದೆ ನೋಡಿ, ಇಷ್ಟಿದೆ ನೋಡಿ, ನೋಡಿ ಇಷ್ಟು ತಂದಿದ್ದೇನೆ. ಹಾಗಾಗಿ ಇದು ಕರಗ್ತದೆ, ಅದೇನು ಇಷ್ಟು ಕಾಣೋದಿಲ್ಲ ಆಮೇಲೆ ಸಾಂಬಾರು ಆದಮೇಲೆ, ಓಕೆನಾ? ಹಾಗೆ ಫ್ರೆಂಡ್ಸ್, ನಾನು ಅದು ಕೆಸು ಆದಮೇಲೆ ನಾನು ಅಮಟೆಕಾಯಿ ತಗೊಂಡಿದ್ದೇನೆ ನೋಡಿ. ಅಮಟೆಕಾಯಿ ಅಂತ ಹೇಳ್ತಾರೆ, ಅಂಬಟೆ ಅಂತ ಹೇಳ್ತಾರೆ ನಮ್ಮ ಕಡೆ. ಇದು ತುಂಬ ಹುಳಿ ಇರ್ತದೆ. ಕೆಸುವಿನ ಸಾಂಬಾರಿಗೆ ಇದು ತುಂಬ ಚೆನ್ನಾಗಿರ್ತದೆ. ಈ ನಾವು ಹುಣಸೆ ಹುಳಿಗಿಂತ ಇದು ತುಂಬ ಸ್ಟ್ರಾಂಗ್ ಆದ ಹುಳಿ ಇದು. ಇದು ನಿಮಗೆ ಅಮಟೆ ನಿಮ್ಮ ಹತ್ರ ಇಲ್ಲ ಅಂದರೆ ನೀವು ಹುಣಸೆ ಹುಳಿ ಕೂಡ ಹಾಕೊಂಡು ಮಾಡ್ಬೋದು. ಆದರೆ ಹುಳಿ ಹಾಕಲೇಬೇಕು ಕೆಸುವಿಗೆ, ಇಲ್ಲಾಂದರೆ ಬಾಯಿ ಕೆರಿತದೆ. ಹಾಗೆ ನೋಡಿ, ಇದು ಗಾಂಧಾರಿ ಮೆಣಸು ಅಂತ ಹೇಳ್ತಾರೆ ನಮ್ಮ ಕಡೆ. ಇದು ನನಗೆ ಜಾಸ್ತಿ ಸಿಗಲಿಲ್ಲ. ನಾನು ಯಾವಾಗಲೂ ಮಾಡ್ತಿರ್ತೇನೆ, ಈಗ ಮಳೆಗಾಲದಲ್ಲಿ ಸಿಗ್ತದಲ್ಲ ಕೆಸು, ನಾನು ಚಟ್ನಿ ಅದು ಇದು ಮಾಡ್ತಿರ್ತೇನೆ. ಹಾಗಾಗಿ ನನಗೆ ಖಾಲಿಯಾಗಿದೆ, ಇಷ್ಟೇ ಸಿಕ್ಕಿದೆ. ಇದನ್ನು ಕೂಡ ಹಾಕ್ಕೊಳ್ಬೇಕು ನೋಡಿ. ನಮ್ಮ ಹಳ್ಳಿ ಕಡೆ ಏನೇನೆಲ್ಲ ಮನೆಯಲ್ಲೇ ತೋಟದಲ್ಲೇ ಬೆಳೀತದೆ ನೋಡಿ. ಇದು ಕೂಡ ತುಂಬ ಒಳ್ಳೆಯದು ಫ್ರೆಂಡ್ಸ್ ಆರೋಗ್ಯಕ್ಕೆ. ಇದು ನಾವು ಏನು ಗೌರ್ಮೆಂಟ್ ಗೊಬ್ಬರ ಏನೂ ಹಾಕೋದಿಲ್ಲ, ಅದು ತನ್ನಷ್ಟಕ್ಕೆ ತೋಟದಲ್ಲಿ ಬೆಳೆಯುವಂಥ ಇದು ಮೆಣಸು. ಗಾಂಧಾರಿ ಮೆಣಸು ಹೇಳ್ತಾರೆ, ಚೂರು ಮೆಣಸು ಹೇಳ್ತಾರೆ ಇದಕ್ಕೆ. ಈಗ ಫ್ರೆಂಡ್ಸ್, ನಾನು ಕೆಸುವನ್ನು ಚೆನ್ನಾಗಿ ತೊಳೆದು, ಇದು ಚೆನ್ನಾಗಿ ಹುಳ ಏನ ಉಂಟಂತ ಚೆನ್ನಾಗಿ ನೋಡಿ ತೊಳೆದು ಆಮೇಲೆ ಕಟ್ ಮಾಡಬೇಕು. ಇದು ಕೂಡ ಹಾಗೆ ದಂಟು ಕೂಡ ನಾನು ಹಾಕ್ತೇನೆ. ನಾನು ಕಟ್ ಮಾಡೋದನ್ನು ಕೂಡ ನಿಮಗೆ ತೋರಿಸ್ತೇನೆ ಫ್ರೆಂಡ್ಸ್. ಕೈಗೆ ನಾನು ಸ್ವಲ್ಪ ಆಯಿಲ್ ಹಚ್ಕೊಳ್ತೇನೆ, ಇಲ್ಲಾಂದರೆ ಸ್ವಲ್ಪ ಕೆರಿತದೆ. ಅದಕ್ಕೋಸ್ಕರ ಆಯಿಲ್ ಹಚ್ಕೊಂಡೇ ಮಾಡಿ, ಆಯಿತಾ? ಆಯಿಲ್ ಹಚ್ಕೊಂಡ್ರೆ ಎಂತ ಆಗೋದಿಲ್ಲ ನೋಡಿ. ಚೆನ್ನಾಗಿ ಆಯಿಲ್ ಹಚ್ಕೊಂಡು ಇದನ್ನು ಅರ್ಧಕ್ಕೆ ಕಟ್ ಮಾಡಿ, ಇಷ್ಟಕ್ಕೆ ಕಟ್ ಮಾಡಿ, ಆಯಿತಾ? ಹೀಗೆ ಇದು ಬೇಡ. ಇದನ್ನು ನಾವು ಹೀಗೆ ಮಧ್ಯೆ ಕಟ್ ಮಾಡೋದ್ರಿಂದ ನೋಡಿ, ಇದಕ್ಕೆ ಹೀಗೆ ಇದರಲ್ಲಿ ಸ್ಕಿನ್ ಇರ್ತದೆ ನೋಡಿ, ಇದು ಹೀಗೆ ಬರ್ತದೆ. ಎಷ್ಟು ಚೆನ್ನಾಗಿ ಬರ್ತದೆ ನೋಡಿ, ತುಂಬ ಈಸಿಯಾಗಿ ಬರ್ತದೆ. ಹೀಗೆ ನೋಡಿ, ಹೀಗೆ ಮಾಡ್ಕೊಂಡ್ರಾಯ್ತು, ಇಷ್ಟೇ, ಆಯಿತಾ? ನೋಡಿ, ಆಮೇಲೆ ಕಟ್ ಮಾಡೋದು ಕೂಡ ಹಾಗೆ ತುಂಬ ಸಾಫ್ಟ್, ಅದು ತುಂಬ ದಂಟೇನು ತುಂಬ ಗಟ್ಟಿ ಅಂತ ಇಲ್ಲ ನೋಡಿ, ಇಷ್ಟೇ. ಉದ್ದಕ್ಕೂ ಕೂಡ ನೀವು ಕಟ್ ಮಾಡಿಕೊಂಡ್ರೆ ಅದು ಕರಗ್ತದೆ ಬೆಂದ ಮೇಲೆ ನೋಡಿ. ಹೀಗೆ ಇದೇ ಥರ ಇದು ಕೂಡ ಹಾಗೆ ನೋಡಿ, ಎಷ್ಟು ಚೆನ್ನಾಗಿ ಬರ್ತದೆ ಇದರದ್ದು ಸಿಪ್ಪೆ ನೋಡಿ. ಇದು ತಗೊಳ್ಳೇಬೇಕು, ಇದನ್ನ ಹಾಕ್ಲಿಕ್ಕಿಲ್ಲ ನೋಡಿ. ನೋಡಿ ಇದರದ್ದು ಸ್ಕಿನ್ ಹೀಗೆ ಇರ್ತದೆ ನೋಡಿ. ಇದೇ ಥರ ಎಲ್ಲ ಕಟ್ ಮಾಡ್ಕೊಂಡ್ರಾಯ್ತು ಫ್ರೆಂಡ್ಸ್ ನೋಡಿ, ಹೀಗೆ. ಹಾಗೆ ಇದು ಎಲೆ ಉಂಟಲ್ಲ, ಇದು ಕೂಡ ಹಾಗೆ ನೋಡಿ, ಹೀಗೆ ಚೆನ್ನಾಗಿ ತೊಳೆದಾದ್ಮೇಲೆ ಹೀಗೆ ಹೀಗೆ ಕಟ್ ಮಾಡ್ಕೊಂಡ್ರಾಯ್ತು, ಅಷ್ಟೇ. ನೀವು ಸ್ವಲ್ಪ ದೊಡ್ಡ ದೊಡ್ಡದು ಪೀಸ್ ಆದರೂ ಮಾಡ್ಕೊಳ್ಬೋದು, ಅದು ಕರಗ್ತದೆ, ಏನು ತೊಂದರೆ ಇಲ್ಲ. ಹಾಗೆ ಫ್ರೆಂಡ್ಸ್, ನಾನು ಅಮಟೆಕಾಯಿ ಉಂಟಲ್ಲ, ಇದನ್ನು ಕೂಡ ನಾನು ಕುಟ್ಟಿ ತರ್ತೇನೆ. ಇದೆಲ್ಲ ಹಚ್ಕೊಂಡು ಕುಟ್ಟಿ ಆದಮೇಲೆ ನಾವು ಮತ್ತೆ ನೋಡೋಣ, ಬೇಯಿಸಲಿಕ್ಕೆ ರೆಡಿ ಮಾಡೋಣ ಫ್ರೆಂಡ್ಸ್. ನಾನಿಲ್ಲಿ ಒಂದು ಬಾಣಲಿ ಇಟ್ಟಿದ್ದೇನೆ. ಇದಕ್ಕೆ 2 ಟೇಬಲ್ ಸ್ಪೂನ್ ಕೊಕೊನಟ್ ಆಯಿಲ್ ಹಾಕ್ಕೊಳ್ತೇನೆ, ತೆಂಗಿನೆಣ್ಣೆ, ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತೇನೆ. ಆಯಿಲ್ ಹೀಟ್ ಆಗಿದೆ. ಇಲ್ಲಿ ಜೀರಿಗೆ ಹಾಗೆ ಸಾಸಿವೆ ಇಟ್ಕೊಂಡಿದ್ದೇನೆ, ಒಂದು ಅರ್ಧ ಟೀ ಸ್ಪೂನ್ ಇಟ್ಕೊಂಡಿದ್ದೇನೆ. ಇದು ಆ್ಯಡ್ ಮಾಡೋಣ. ಓಕೆ ಫ್ರೆಂಡ್ಸ್, ಸಾಸಿವೆ ಸಿಡಿತಾ ಇದೆ. ಇಲ್ಲಿ ನಾನು ಒಂದು ಚಿಕ್ಕ ಈರುಳ್ಳಿಯನ್ನು ಹಚ್ಚಿಟ್ಕೊಂಡಿದ್ದೇನೆ, ಇದು ಕೂಡ ಹಾಕ್ಕೊಳ್ತೇನೆ.
ಹಾಗೆ ಒಂದು 4-5 ಎಸಳು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೇನೆ, ಇದು ಹಾಕೊಳ್ಳೋಣ. ಹಾಗೆ ಸ್ವಲ್ಪ ಕರಿಬೇವು, ಫ್ರೆಂಡ್ಸ್ ಈಗ ಸ್ವಲ್ಪ ಹಿಂಗೆ ಹಾಕೊಳ್ಳುವ. ನೋಡಿ, ಈರುಳ್ಳಿ ಟ್ರಾನ್ಸ್ಪರೆಂಟ್ ಆದರೆ ಸಾಕು, ಗೋಲ್ಡನ್ ಬ್ರೌನ್ ಆಗಬೇಕಂತ ಏನಿಲ್ಲ. ಈಗ ನಾವು ಈ ಕಟ್ ಮಾಡಿ ಇಟ್ಕೊಂಡಂಥ ಕೆಸುವನ್ನು ಹಾಕೊಳ್ಳುವ. ನೋಡಿ ಫ್ರೆಂಡ್ಸ್, ಎಲ್ಲವನ್ನು ಹಾಕೊಳ್ಳುವ. ಹಾಗೆ ಸ್ವಲ್ಪ ಕೆಸುವಿನ ಎಲೆ ಕೂಡ ಹಾಕೊಳ್ತೇನೆ. ನೋಡಲಿಕ್ಕೆ ಮಾತ್ರ ತುಂಬ ಕಾಣ್ತದೆ, ಆಮೇಲೆ ಬೆಂದ ಮೇಲೆ ಕಡಿಮೆ ಆಗ್ತದೆ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್, ಈ ಅಮಟೆಕಾಯಿ ಹಾಕೊಳ್ತೇನೆ. ನಾನು ಜಜ್ಜಿಟ್ಕೊಂಡಿದ್ದೇನೆ ನೋಡಿ, ಜಜ್ಜಿದ ಮೇಲೆ ಹೀಗೆ ಬರ್ತದೆ ನೋಡಿ. ಇದು ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ಸ್, ಈ ಕೆಸುವಿನ ಪದಾರ್ಥಕ್ಕೆ ತುಂಬ ಚೆನ್ನಾಗಿರ್ತದೆ. ಹಾಗೆ ಸ್ವಲ್ಪ ಅರಿಶಿನ ಹಾಕೊಳ್ಳುವ, ಹಲ್ದಿ ಪೌಡರ್. ಹಾಗೆ ಫ್ರೆಂಡ್ಸ್, ನಾನು ಕಡಲೆ ಬೇಯಿಸಿ ಇಟ್ಕೊಂಡಿದ್ದೇನೆ. ಒಂದು 50 ಗ್ರಾಮ್ ಕಡಲೆಯನ್ನು 4 ಅವರ್ಸ್ ನೆನೆಸಿಟ್ಕೊಂಡು, ಕಪ್ಪು ಕಡಲೆ ಬೇಯಿಸಿ ಇಟ್ಕೊಂಡಿದ್ದೇನೆ. ಇದರಲ್ಲಿ ನೀರು ಹಾಕ್ಕೊಳ್ಳುವ, ಆಯಿತಾ? ನೀರು ಹಾಕ್ಕೊಳ್ಳುವ, ಕಡಲೆ ಆಮೇಲೆ ಹಾಕ್ಕೊಳ್ಳುವ. ಹಾಗೆ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ತೇನೆ. ಅದು ಹೀಗೆ ಬೇಯಲಿ ಫ್ರೆಂಡ್ಸ್, ಆಮೇಲೆ ನಾವು ಟರ್ನ್ ಮಾಡೋಣ. ಅದು ಕಮ್ಮಿ ಆಗ್ತದೆ ಬೆಂದ ಮೇಲೆ, ಆಗ ನಾವು ಸ್ವಲ್ಪ ಮುಚ್ಚಿದ್ದಾಯಿತು. ಈಗ ಒಂದು ಲಿಡ್ ಕ್ಲೋಸ್ ಮಾಡ್ತೇನೆ. ಮೀಡಿಯಂ ಫ್ಲೇಮಲ್ಲೇ ಇರಲಿ ಫ್ರೆಂಡ್ಸ್. ಒಮ್ಮೆ ಚೆಕ್ ಮಾಡುವ. ನೋಡಿ, ಬೆಂದು ಕಮ್ಮಿ ಆಗ್ತಾ ಬಂದಿದೆ ನೋಡಿ. ಈಗ ನೋಡಿ, ಕಡಿಮೆ ಆಗಿದೆ, ಇನ್ನೂ ಕೂಡ ಕಡಿಮೆ ಆಗ್ತದೆ. ಅದು ತುಂಬ ಸಾಫ್ಟ್, ನೋಡಲಿಕ್ಕೆ ಮಾತ್ರ ಜಾಸ್ತಿ ಕಾಣ್ತದೆ ಅಷ್ಟೇ, ಬೆಂದ ಮೇಲೆ ತುಂಬ ಕಮ್ಮಿ ಆಗ್ತದೆ. ಓಕೆ ಫ್ರೆಂಡ್ಸ್, ಈಗ ಉಪ್ಪು ಸೇರಿಸೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳುವ, ಮತ್ತೆ ನೋಡ್ಕೊಂಡು ಹಾಕೊಳ್ಳುವ, ಆಯಿತಾ? ಯಾಕಂದರೆ ಈಗಲೇ ಒಂದೇ ಸರಿ ಜಾಸ್ತಿ ಅದು ನೋಡಿ ಹಾಕಿದರೆ ಮತ್ತೆ ಗೊತ್ತಾಗೋದಿಲ್ಲ ನಮಗೆ. ಅದು ಬೆಂದ ಮೇಲೆ ಹಾಕಿದರೆ ನಮಗೆ ಸ್ವಲ್ಪ ಕಮ್ಮಿ ಆದಮೇಲೆ ಹಾಕಿದರೆ ಗೊತ್ತಾಗ್ತದೆ ಹದ. ಇಲ್ಲಾಂದರೆ ನಾವು ಜಾಸ್ತಿ ಇದೆ ಅಂತ ಜಾಸ್ತಿ ಹಾಕಿದರೆ ಮತ್ತೆ ಕಹಿ ಆಗ್ತದೆ. ಓಕೆ ಫ್ರೆಂಡ್ಸ್, ಪುನಃ ಲಿಡ್ ಕ್ಲೋಸ್ ಮಾಡುವ. ಇನ್ನೂ ಚೆನ್ನಾಗಿ ಬೇಯಬೇಕು, ಅದು ತುಂಬ ಕರಗಿ ಬೇಯಬೇಕಾಯ್ತಾ. ಈಗ ನಾವು ಮಸಾಲೆ ರೆಡಿ ಮಾಡ್ಕೊಳ್ಬೇಕಾಗ್ತದೆ ಫ್ರೆಂಡ್ಸ್. ಇದು ಬೇಯ್ತಾ ಇರಲಿ, ಆ ಕಡೆ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳುವ. ಫ್ರೆಂಡ್ಸ್, ಇಲ್ಲಿ ಮಸಾಲೆ ರೆಡಿ ಮಾಡಲಿಕ್ಕೋಸ್ಕರ ನಾನೆಲ್ಲ ಸಾಮಗ್ರಿ ರೆಡಿ ಮಾಡ್ಕೊಂಡಿದ್ದೇನೆ. ಇಲ್ಲಿ ನಾನು 4 ಬ್ಯಾಡಗಿ ಮೆಣಸು ತಗೊಂಡಿದ್ದೇನೆ, ಹಾಗೆ ಒಂದು ಈರುಳ್ಳಿ, ಅಲ್ಲಿ ಒಗ್ಗರಣೆಗೂ ಕೂಡ ಹಾಕ್ಕೊಂಡಿದ್ದೇನೆ, ಅದಕ್ಕೆ ಚಿಕ್ಕ ಈರುಳ್ಳಿ ತಗೊಂಡಿದ್ದೇನೆ. ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ತಗೊಂಡಿದ್ದೇನೆ, ಸ್ಕಿನ್ ತೆಗೆಯೋದು ಬೇಡ, ಹೀಗೆ ಇರಲಿ. ಹಾಗೆ ಸ್ವಲ್ಪ ಶುಂಠಿ. ಹಾಗೆ ಫ್ರೆಂಡ್ಸ್, ನಾನು ಇಲ್ಲಿ ಅದೇ ಗಾಂಧಾರಿ ಮೆಣಸು ಉಂಟಲ್ಲ, ಅದು ಹಾಕ್ಕೊಂಡಿದ್ದೇನೆ. ನೀವು ಹಸಿಮೆಣಸೆ ಹಾಕ್ಕೊಳ್ಳಿ ನಿಮಗೆ ಸಿಗಲಿಲ್ಲ ಅಂದರೆ. ಹಾಗೆ 2 ಹಸಿಮೆಣಸಿನಕಾಯಿ ಕೂಡ ಹಾಕ್ಕೊಂಡಿದ್ದೇನೆ. ಹಾಗೆ ಒಂದು 2 ಟೇಬಲ್ ಸ್ಪೂನು ತೆಂಗಿನ ತುರಿ ತಗೊಂಡಿದ್ದೇನೆ, ತೆಂಗಿನಕಾಯಿ ತುರಿ. ಹಾಗೆ 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಪೌಡರ್, ಹಾಗೆ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಪೌಡರ್ ತಗೊಂಡಿದ್ದೇನೆ. ಎಲ್ಲವನ್ನು ಮಿಕ್ಸಿಗೆ ಹಾಕೊಳ್ಳುವ, ಮಿಕ್ಸಿ ಜಾರಿಗೆ ಹಾಕೊಳ್ಳುವ. ನೀವು ಫ್ರೆಂಡ್ಸ್, ನಾನು ಅಮಟೆಕಾಯಿ ಹಾಕ್ಕೊಂಡಿದ್ದೇನೆ, ನೀವು ಹುಣಸೆ ಹುಳಿ ಹಾಕ್ಕೊಳ್ಳಿ. ಒಂದು ದೊಡ್ಡ ಲೆಮನ್ ಗಾತ್ರದ ಹುಣಸೆ ಹುಳಿ ಹಾಕ್ಕೊಳ್ಳಿ, ಆಯಿತಾ? ನಿಮಗೆ ಅಮಟೆಕಾಯಿ ಸಿಟಿಯಲ್ಲಿರುವವರಿಗೆ ಸಿಗುವುದಿಲ್ಲ, ಹಳ್ಳಿಯಲ್ಲಾದರೆ ಎಲ್ಲ ಕಡೆ ಸಿಗ್ತದೆ, ಮರ ಬೆಳೀತದೆ ಮರದಲ್ಲಿ. ಅದಕ್ಕೋಸ್ಕರ ಹೇಳಿದ್ದು. ನಿಮಗೆ ಕೆಸು ಸಿಕ್ಕಿದರೆ ನೀವು ಹುಣಸೆ ಹುಳಿ ಹಾಕ್ಕೊಂಡು ಮಾಡ್ಕೊಳ್ಳಿ. ಈಗ ನಾನು ಹಸಿಮೆಣಸಿನಕಾಯಿ ಹಾಕ್ಕೊಳ್ತೇನೆ. ನೋಡಿ ಫ್ರೆಂಡ್ಸ್, ಇದು ಎಷ್ಟು ಚೆನ್ನಾಗಿದೆ ನೋಡಿ. ಈ ಮೆಣಸು ನೋಡಿ ಎಷ್ಟು ಚಿಕ್ಕದಿದೆ ಅಲ್ವಾ, ಅಷ್ಟೇ ತುಂಬ ಖಾರ ಇದೆ. ಚಿಕ್ಕದಿದ್ರೂ ಖಾರ ಇದೆ. ಚೋಟ್ ಮೆಣಸಿನ್ಕಾಯಿ ಅಂತಾರಲ್ವಾ, ಅದಕ್ಕೋಸ್ಕರನೇ ಏನೋ ಬಹುಶಃ. ಕೊಬ್ಬರಿ ತುರಿ ಹಾಕ್ಕೊಳ್ಳುವ. ಕೊಬ್ಬರಿ ತುರಿ ಅಲ್ಲ, ಸಾರಿ ಫ್ರೆಂಡ್ಸ್, ಇದು ಕೊಬ್ಬರಿ ತುರಿ ಇದಲ್ಲ, ಕೊಬ್ಬರಿ ಅಲ್ಲ. ಹಾಗೆ ಹಸಿಕಾಯಿ ತುರಿ ಇದು ಕೂಡ ಹಾಕ್ಕೊಳ್ಳುವ. ಕೊತ್ತಂಬರಿ ಪೌಡರ್, ಹಾಗೆ ಜೀರಿಗೆ ಪೌಡರ್, ಅದು ನಾನು ಹುರಿದು ಪೌಡರ್ ಮಾಡಿ ಇಟ್ಕೊಂಡಂಥ ಪೌಡರ್ಗಳು ಅದು. ಹಾಗೆ ಸ್ವಲ್ಪ ನೀರು ಸೇರಿಸುವ.
ಈಗ ಸ್ಮೂತಾಗಿ ಪೇಸ್ಟ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಸ್ಮೂತಾಗಿ ರುಬ್ಕೊಂಡು ಬರ್ತೇನೆ. ನೋಡಿ ಫ್ರೆಂಡ್ಸ್, ಹೀಗೆ ರುಬ್ಬಬೇಕು, ಹೀಗೆ ನೈಸಾಗಿ ರುಬ್ಬೇಕಾಯ್ತಾ. ಓಕೆ, ನಮ್ಮ ಮಸಾಲೆ ಕೂಡ ರೆಡಿಯಾಗಿದೆ. ನಾವು ಕೆಸು ಬೆಂದಿದೆ ಅಂತ ನೋಡುವ. ಬೆಂದಾಗಿದೆ, ಬೇಗ ಬೇಯ್ತದೆ, ಅದೇನು ತುಂಬ ಟೈಮ್ ತಗೊಳ್ಳೋದಿಲ್ಲ, ಬೇಗ ಬೇಯ್ತದೆ. ಓಕೆ ಫ್ರೆಂಡ್ಸ್, ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ, ಸಾಫ್ಟ್ ಆಗಿದೆ. ನೋಡಿದ್ರಾ, ಫುಲ್ ಇತ್ತಲ್ಲ, ಈಗ ನೋಡಿ ಎಷ್ಟು ಕಡಿಮೆ ಆಗಿದೆ. ಇದು ಬೆಂದಿದೆ ಆಗಲೇ ನೋಡಿ, ಫುಲ್ ಬೆಂದಿದೆ, ಸ್ಮ್ಯಾಶ್ ಆಗಿದೆ ನೋಡಿ. ನೋಡಿ, ಸ್ವಲ್ಪ ಹೀಗೆ ಪ್ರೆಸ್ ಮಾಡಿದರೆ ಸಾಕು, ಎಲ್ಲ ಸ್ಮ್ಯಾಶ್ ಆಗ್ತದೆ. ಸೂಪರ್ ಆಗಿದೆ. ಈಗ ನಮ್ಮ ಮಸಾಲೆ ಸೇರಿಸೋಣ. ಮಸಾಲೆ ಹಾಕ್ಬಿಡ್ತೇನೆ. ನೋಡಿ ಫ್ರೆಂಡ್ಸ್, ಮಸಾಲೆ ಹಾಕಿದ್ದಾಗಿದೆ. ಈಗ ನಾವು ಬೇಯಿಸ್ಕೊಂಡಂಥ ಕಡಲೆ ಹಾಕ್ಕೊಳ್ಳುವ. ನೀವು ಅಲಸಂದೆ ಕಾಳು ಕೂಡ ಹಾಕ್ಕೊಳ್ಬೋದು, ಚೆನ್ನಾಗಿರ್ತದೆ. ಅಲಸಂದೆ ಕಾಳು ಇದ್ದರೆ ಅದು ಕೂಡ ಬೇಯಿಸಿ ಹಾಕ್ಕೊಳ್ಳಿ. ಇದು ತುಂಬ ನೀರು ಇರಬಾರ್ದು ಫ್ರೆಂಡ್ಸ್, ಸ್ವಲ್ಪ ಗಟ್ಟಿ ಗಟ್ಟಿ ಇರಬೇಕು, ಚೆನ್ನಾಗಿರ್ತದೆ. ಇದು ಚಪಾತಿ ಹಾಗೆ ರೊಟ್ಟಿ, ಅಕ್ಕಿ ರೊಟ್ಟಿಗೆ ಬೆಸ್ಟು. ಚಪಾತಿ ಕೂಡ ಚೆನ್ನಾಗಿರ್ತದೆ, ರೈಸಿಗೂ ಕೂಡ ಕಲಿಸ್ಕೊಂಡು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ಸ್. ಇದು ಮತ್ತೆ ವರ್ಷಕ್ಕೊಮ್ಮೆ ತಿನ್ನಬೇಕಂತೆ ನಮ್ಮ ಕೆಸು. ಈ ನಮ್ಮ ಹಿರಿಯರು, ಅಜ್ಜಿ, ಅಮ್ಮ ಎಲ್ಲ ಹೇಳ್ತಾರೆ, ವರ್ಷಕ್ಕೊಮ್ಮೆ ತಿನ್ನಲೇಬೇಕು ಕೆಸು ಸಿಕ್ಕಿದ್ರೆ. ಈ ಹಳ್ಳಿ ಕಡೆ ಪತ್ರೊಡೆ ಯಾವುದಾದ್ರೂ ಒಂದು ಮಾಡಿ ತಿಂತಾರೆ ಕೆಸುವನ್ನು ಫ್ರೆಂಡ್ಸ್. ಈಗ ನಾವು ಮಿಕ್ಸಿ ಜಾರ್ ತೊಳೆದಂಥ ನೀರು ಹಾಕ್ಕೊಳ್ತೇನೆ. ಈಗ ಸಿಟಿಯಲ್ಲಿ, ಪೇಟೆಯಲ್ಲಿ ಕೂಡ ಮಾರ್ತಾರೆ ಈ ಟೈಮಲ್ಲಿ. ಸಿಕ್ಕಿದರೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ಚೆನ್ನಾಗಿರ್ತದೆ ನೋಡಿ, ಟೇಸ್ಟ್ ಮಾಡಿ ಒಮ್ಮೆ. ಓಕೆ, ಇದು ಚೆನ್ನಾಗಿ ಕುದೀಲಿ ಫ್ರೆಂಡ್ಸ್. ಒಂದ್ಸರಿ ಉಪ್ಪೆಲ್ಲ ಚೆಕ್ ಮಾಡಿ, ಬೇಕಿದ್ರೆ ಹಾಕ್ಕೊಳ್ಳುವ. ಸ್ವಲ್ಪ ಉಪ್ಪು ಬೇಕಾಗ್ತದೆ ಫ್ರೆಂಡ್ಸ್, ಅದು ಹಾಕ್ಕೊಳ್ಳುವ, ಕಡಿಮೆ ಆಗಿದೆ. ನೋಡಿ, ಕುದೀಲಿ, ಚೆನ್ನಾಗಿ ಕುದಿಬೇಕು. ಲಿಡ್ ಕ್ಲೋಸ್ ಮಾಡುವ ಫ್ರೆಂಡ್ಸ್. ನೋಡಿ, ಈಗ ಚೆನ್ನಾಗಿ ಕುಕ್ ಆಗಿದೆ, ಬೆಂದಿದೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ, ಗಮ್ ಅಂತ ಇದೆ. ನಮ್ಮದು ಆ ಗಾಂಧಾರಿ ಮೆಣಸು ಸ್ಮೆಲ್ಲು, ಹಾಗೆ ಅಮಟೆಕಾಯಿ ಸ್ಮೆಲ್ಲು, ಎಷ್ಟು ಚೆನ್ನಾಗಿ ಅದು ಘಮ ಬರ್ತಾ ಇದೆ ಫ್ರೆಂಡ್ಸ್. ಬೆಳ್ಳುಳ್ಳಿ ಇದು ಸ್ಮೆಲ್ಲು ಎಷ್ಟು ಚೆನ್ನಾಗಿ ಪರಿಮಳ ಬರ್ತಾ ಇದೆ ಗೊತ್ತುಂಟಾ. ಈಗಲೇ ಬಿಸಿ ಬಿಸಿ ಅನ್ನದ ಜೊತೆಗೆ ಹಾಕ್ಕೊಂಡು ತಿನ್ನಬೇಕು ಫ್ರೆಂಡ್ಸ್, ಅಷ್ಟು ಚೆನ್ನಾಗಿದೆ. ಹಾಗಿದ್ರೆ ಅಕ್ಕಿ ರೊಟ್ಟಿ ಮಾಡ್ಕೊಂಡು ತಿನ್ಬೋದು ಬಿಸಿ ಬಿಸಿ ಸಾಂಬಾರು ಜೊತೆಗೆ, ತುಂಬ ಚೆನ್ನಾಗಿರ್ತದೆ. ನೀವು ನಾಳೆನೇ ಟ್ರೈ ಮಾಡಿ, ತುಂಬ ಚೆನ್ನಾಗಿರ್ತದೆ. ನೀವು ಕೆಸುವಿನ ಸೊಪ್ಪಿದ್ದರೆ ನಾಳೆನೇ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರ್ತದೆ ನೋಡಿ. ಅಮಟೆಕಾಯಿ ಕೂಡ ಅದು ಖಾರ ಎಲ್ಲ ಹಿಡಿದು ಅದು ತಿನ್ನಲಿಕ್ಕೆ ಎಷ್ಟು ಚೆನ್ನಾಗಿರ್ತದೆ ಗೊತ್ತುಂಟಾ ನೋಡಿ, ಅಷ್ಟು ಚೆನ್ನಾಗಿರ್ತದೆ. ನೀವು ಇದೇ ಹದದಲ್ಲಿ ಮಾಡಬೇಕು ಫ್ರೆಂಡ್ಸ್, ತುಂಬ ನೀರು ಮಾಡಲಿಕ್ಕೆ ಹೋಗಬೇಡಿ. ಇಷ್ಟೇ ಇದ್ದರೆ ಚೆನ್ನಾಗಿರ್ತದೆ ನಮಗೆ ಚಪಾತಿಗೆಲ್ಲ ತಿನ್ನಲಿಕ್ಕೆ. ಈಗ ಇದೇ ಹದದಲ್ಲಿ ಚೆನ್ನಾಗಿರ್ತದೆ ನೋಡಿ. ಓಕೆ ಫ್ರೆಂಡ್ಸ್, ಈಗ ನಾನು ಸ್ಟವ್ ಆಫ್ ಮಾಡ್ತೇನೆ. ನೀವು ಕೂಡ ಮನೆಯಲ್ಲಿ ಮಾಡಿ, ಹಾಗೆ ನನಗೆ ಕಮೆಂಟಲ್ಲಿ ನೀವು ಮಾಡಿದ ರೆಸಿಪಿ ಹೇಗೆ ಬಂದಿದೆ ಅಂತ ಹೇಳಿ, ಕಮೆಂಟಲ್ಲಿ ಹೇಳಿ ಆಯಿತಾ. ನನಗೆ ಖುಷಿ ಆಗ್ತದೆ, ನೀವು ನಾನು ಮಾಡಿದ ರೆಸಿಪಿ ಮಾಡಿದ್ರಲ್ವ ಅಂತ ನನಗೂ ಕೂಡ ಖುಷಿ ಆಗ್ತದೆ. ಕಮೆಂಟಲ್ಲಿ ನೀವು ಹೇಳುವಾಗ, ಬರೆಯುವಾಗ, ನಾನು ಓದುವಾಗ ನನಗೆ ತುಂಬ ಖುಷಿ ಆಗ್ತದೆ ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡಿ ನನಗೆ ಹೇಗೆ ಬಂದಿದೆ ಅಂತ ಹೇಳಿ ಆಯಿತಾ. ಓಕೆ, ನಾನು ಸ್ಟವ್ ಆಫ್ ಮಾಡ್ತೇನೆ, ಸರ್ವ್ ಮಾಡೋಣ.